ಕಾಡಿನ ರಾಜನ ನೀತಿ ಕತೆ. ಒಂದು ದಟ್ಟ ಕಾಡಿನಲ್ಲಿ ಸಿಂಹವೊಂದು ರಾಜನಾಗಿ ಆಳುತ್ತಿತ್ತು. ಅದರ ಹೆಸರು ವಿಕ್ರಮ. ತನ್ನ ಶಕ್ತಿಗೆ ಮರುಳಾಗಿ ಅದು ಎಲ್ಲಾ ಪ್ರಾಣಿಗಳನ್ನು ಭಯಭೀತರನ್ನಾಗಿ ಮಾಡಿತು. ಪ್ರತಿದಿನ ಬೆಳಿಗ್ಗೆ ಎಲ್ಲಾ ಪ್ರಾಣಿಗಳು ರಾಜನಿಗೆ ಕಾಣಿಸಿಕೊಂಡು ತಮ್ಮ ತೆರಿಗೆಯಾಗಿ ಆಹಾರ ತಂದುಕೊಡಬೇಕಾಗಿತ್ತು. ಯಾರಾದರೂ ತಡವಾದರೆ ಅಥವಾ ಕಡಿಮೆ ತಂದರೆ ಸಿಂಹ ಭಯಂಕರವಾಗಿ ಗರ್ಜಿಸುತ್ತಿತ್ತು. ಒಂದು ದಿನ ಕಾಡಿನಲ್ಲಿ ಭಯಂಕರ ಬರಗಾಲ ಬಂದಿತು. ಎಲ್ಲೆಡೆ ನೀರು ಬತ್ತಿ ಹೋಯಿತು. ಪ್ರಾಣಿಗಳು ಹಸಿವಿನಿಂದ ಬಳಲಿದವು. ಆದರೂ ವಿಕ್ರಮ ಸಿಂಹ ತನ್ನ ರಾಜಪ್ರಭೆಯನ್ನು ಬಿಡಲಿಲ್ಲ. ನಾನು ಕಾಡಿನ ರಾಜ, ನಿಮ್ಮೆಲ್ಲರ ಜೀವ ಎನ್ನ ಕೈಯಲ್ಲಿದೆ ಎಂದು ಗರ್ಜಿಸಿತು. ಆಗ ಕಾಡಿನಲ್ಲಿದ್ದ ಕುದುರೆ, ಜಿಂಕೆ, ಮೊಲ, ಕುರಿ ಎಲ್ಲರೂ ಒಟ್ಟಾಗಿ ಚಕ್ರವರ್ತಿ ನರಿಯ ಬಳಿ ಹೋದರು. ನರಿ ಬುದ್ಧಿವಂತ. ಅದು ಎಲ್ಲರ ಮಾತುಗಳನ್ನು ಗಂಭೀರವಾಗಿ ಕೇಳಿಸಿಕೊಂಡು ಹೇಳಿತು, ರಾಜನ ದರ್ಪಕ್ಕೆ ಒಂದು ಪಾಠ ಕಲಿಸಬೇಕು. ಆದರೆ ಬಲದಿಂದಲ್ಲ, ಬುದ್ಧಿಯಿಂದ. ಮಾರನೆಯ ದಿನ ನರಿ ರಾಜನ ಬಳಿ ಹೋಯಿತು. ಮಹಾರಾಜ, ಇಂದು ನಿಮಗೆ ವಿಶೇಷ ಆಹಾರ ತಂದಿದ್ದೇನೆ. ಕಾಡಿನ ಆಚೆ ಒಂದು ದೊಡ್ಡ ಎತ್ತು ಸತ್ತು ಬಿದ್ದಿದೆ. ಆದರೆ ಅದನ್ನು ತರಲು ನಿಮ್ಮ ಸಹಾಯ ಬೇಕು ಎಂದು ಹೇಳಿತು. ಸಿಂಹ ಹರ್ಷದಿಂದ ನರಿಯ ಹಿಂದೆ ಹೋಯಿತು. ಅವರು ಕಾಡಿನ ಆಳಕ್ಕೆ ಹೋದರು. ಅಲ್ಲಿ ನರಿ ತೋರಿಸಿದ್ದು ಒಂದು ದೊಡ್ಡ ಗುಂಡಿ. ಗುಂಡಿಯಲ್ಲಿ ಒಂದು ದೊಡ್ಡ ಬೋಲು ಎತ್ತು ಬಿದ್ದಿತ್ತು. ಸಿಂಹ ಕೆಳಗೆ ಜಿಗಿಯಿತು. ಆದರೆ ಗುಂಡಿ ಬಹಳ ಆಳವಾಗಿತ್ತು. ಸಿಂಹ ಹೊರಗೆ ಬರಲು ಸಾಧ್ಯವಾಗಲಿಲ್ಲ. ನರಿ, ನನ್ನನ್ನು ಮೇಲಕ್ಕೆ ಎತ್ತು ಎಂದು ಸಿಂಹ ಗರ್ಜಿಸಿತು. ನರಿ ಮೇಲೆ ನಿಂತು ನಗುತ್ತಾ ಹೇಳಿತು, ಮಹಾರಾಜ, ನೀವು ನಮ್ಮನ್ನು ಭಯದಿಂದ ಆಳುತ್ತಿದ್ದೀರಿ. ಆದರೆ ನಿಮ್ಮ ಶಕ್ತಿ ಮಾತ್ರ ನಿಮಗೆ ರಕ್ಷಣೆ ನೀಡುವುದಿಲ್ಲ. ಇಂದು ನೀವು ಗುಂಡಿಯಲ್ಲಿ ಸಿಲುಕಿರುವಂತೆ ನಾವು ಹಸಿವಿನಿಂದ ಸಿಲುಕಿದ್ದೇವೆ. ಈಗ ನೀವು ನಮ್ಮ ದುಃಖವನ್ನು ಅರ್ಥ ಮಾಡಿಕೊಳ್ಳಿ. ಸಿಂಹ ಬಹಳ ಸಮಯದವರೆಗೆ ಗುಂಡಿಯಲ್ಲಿ ಕೂತು ತನ್ನ ತಪ್ಪುಗಳನ್ನು ಯೋಚಿಸಿತು. ಕೊನೆಗೆ ಅದು ಕೇಳಿಕೊಂಡಿತು, ನರಿ, ನನ್ನನ್ನು ಬಿಡು. ಇನ್ನು ಮುಂದೆ ನಾನು ಎಲ್ಲರನ್ನೂ ಪ್ರೀತಿಯಿಂದ ಆಳುತ್ತೇನೆ. ಪ್ರಾಣಿಗಳ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ನರಿ ಇತರ ಪ್ರಾಣಿಗಳ ಸಹಾಯದಿಂದ ಸಿಂಹವನ್ನು ಮೇಲಕ್ಕೆ ಎತ್ತಿತು. ಸಿಂಹ ಬದಲಾಗಿತ್ತು. ಅದು ಇನ್ನು ಮುಂದೆ ರಾಜನಂತೆ ಅಲ್ಲ, ತಂದೆಯಂತೆ ಎಲ್ಲರನ್ನೂ ರಕ್ಷಿಸುತ್ತಾ ಆಳ್ತೊಡಗಿತು. ಕಾಡಿನಲ್ಲಿ ಸುಖ ಶಾಂತಿ ನೆಲೆಸಿತು. ನೀತಿ: ಬಲವಿದ್ದರೂ ವಿನಯವಿಲ್ಲದಿದ್ದರೆ ಅದು ನಾಶಕ್ಕೆ ಕಾರಣವಾಗುತ್ತದೆ. ರಾಜನಾಗಲಿ ಸಾಮಾನ್ಯನಾಗಲಿ ಎಲ್ಲರೂ ಇತರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಬದುಕಬೇಕು. ಅಹಂಕಾರವು ತಾತ್ಕಾಲಿಕ ಆನಂದ ನೀಡುತ್ತದೆಯೇ ಹೊರತು ಶಾಶ್ವತ ಸುಖವನ್ನಲ್ಲ.